ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಗುರಿಗಳನ್ನು ತಲುಪಲು ಆಗದೇ ಇದ್ದಾಗ ನಾವು ಸಾಮಾನ್ಯವಾಗಿ ಬೇರೆಯವರನ್ನು ಅಥವಾ ನಮ್ಮ ಪರಿಸ್ಥಿತಿಯನ್ನು ದೂಷಿಸುತ್ತೇವೆ. ನಮಗೆ ಅವಕಾಶಗಳು ಸಿಗಲಿಲ್ಲ ಅಥವಾ ಬೇರೆಯವರು ನಮಗೆ ಮೋಸ ಮಾಡಿದರು ಎಂದು ನಾವು ನಂಬಿರುತ್ತೇವೆ. ಆದರೆ ನಮ್ಮ ಯಶಸ್ಸಿಗೆ ಅಡ್ಡಿಯಾಗಿರುವ ಅತಿದೊಡ್ಡ ಶತ್ರು ಹೊರಗಡೆ ಇಲ್ಲ, ಬದಲಾಗಿ ನಮ್ಮ ಒಳಗೇ ಇದ್ದಾನೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಹೌದು, ಆ ಶತ್ರುವೇ ನಮ್ಮ ಅಹಂಕಾರ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ರಿಯಾನ್ ಹಾಲಿಡೇ ಅವರು ಬರೆದಿರುವ ಇಗೋ ಇಸ್ ದ ಎನಿಮಿ ಎಂಬ ಅದ್ಭುತವಾದ ಪುಸ್ತಕದ ವಿಚಾರಗಳನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಳ್ಳೋಣ ಬನ್ನಿ. ಈ ಪ್ರಯಾಣ ಕೇವಲ ಪುಸ್ತಕದ ಪದಗಳನ್ನು ತಿಳಿಯುವುದಲ್ಲ, ಬದಲಾಗಿ ನಮ್ಮದೇ ಮನಸ್ಸಿನ ಒಳಹೊಕ್ಕು ನೋಡುವ ಒಂದು ಸುಂದರ ಪ್ರಯತ್ನ. ನೋಡಿ, ಇಂದಿನ ಜಗತ್ತಿನಲ್ಲಿ ಅಹಂಕಾರ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲೂ ಹಾಸುಹೊಕ್ಕಾಗಿರುವ ಒಂದು ದೊಡ್ಡ ಸವಾಲು. ಕೆಲವರು ಇದನ್ನು ಅತಿಯಾದ ಹೆಮ್ಮೆ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಇದನ್ನು ದುರಹಂಕಾರ ಎಂದು ಭಾವಿಸುತ್ತಾರೆ. ನಮ್ಮ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಈ ಅಹಂಕಾರ ಪದೇ ಪದೇ ನಮ್ಮ ಕಾಲೆಳೆಯುತ್ತದೆ. ಯಾವುದಾದರೂ ಒಂದು ಸಣ್ಣ ಹಿನ್ನಡೆಯಾದಾಗ ಅದರಿಂದ ಹೊರಬರಲು ನಮಗೆ ಕಷ್ಟವಾಗುತ್ತಿದ್ದರೆ ಅದಕ್ಕೆ ಕಾರಣ ನಮ್ಮ ಒಳಗಿನ ಈ ಅಹಂಕಾರವೇ ಆಗಿರುತ್ತದೆ. ಈ ಪುಸ್ತಕವು ನಮಗೆ ನಮ್ಮ ಅಹಂಕಾರವನ್ನು ಗುರುತಿಸಿ ಅದನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಬಹಳ ಸುಂದರವಾಗಿ ಕಲಿಸಿಕೊಡುತ್ತದೆ. ವಿನಯವನ್ನು ಬೆಳೆಸಿಕೊಳ್ಳುವ ಮೂಲಕ ನಾವು ನಮ್ಮನ್ನು ಹೇಗೆ ಉತ್ತಮಪಡಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಯಾವುದೇ ಹೊಸ ಪ್ರಯಾಣವನ್ನು ಆರಂಭಿಸುವಾಗ ನಮಗೆಲ್ಲರಿಗೂ ಒಂದು ರೀತಿಯ ಉತ್ಸಾಹ ಮತ್ತು ಸ್ವಲ್ಪ ಮಟ್ಟದ ಭಯ ಇರುವುದು ಸಹಜ. ಆ ಭಯವನ್ನು ಹೋಗಲಾಡಿಸಲು ನಾವು ನಮ್ಮ ಒಳಗಡೆ ಹುಡುಕುವ ಬದಲು ಹೊರಗಿನ ಪ್ರಪಂಚದಿಂದ ಮೆಚ್ಚುಗೆಯನ್ನು ನಿರೀಕ್ಷಿಸುತ್ತೇವೆ. ನಾವು ಏನನ್ನು ಸಾಧಿಸಲು ಹೊರಟಿದ್ದೇವೆ ಎಂಬುದನ್ನು ಎಲ್ಲರಿಗೂ ಹೇಳಿ ಅವರಿಂದ ಪ್ರಶಂಸೆ ಪಡೆಯಲು ಹಾತೊರೆಯುತ್ತೇವೆ. ಆದರೆ ಗಮನಿಸಿ, ನಾವು ನಮ್ಮ ಗುರಿಗಳ ಬಗ್ಗೆ ಬಾಯಲ್ಲಿ ಮಾತನಾಡಿದಷ್ಟು ನಮ್ಮ ಕೆಲಸದ ವೇಗ ಕಡಿಮೆಯಾಗುತ್ತದೆ. ಮೌನವಾಗಿರುವುದು ಒಂದು ದೌರ್ಬಲ್ಯ ಎಂದು ನಾವು ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ಆದರೆ ನಿಜ ಹೇಳಬೇಕೆಂದರೆ ಮೌನವೇ ಅತಿ ದೊಡ್ಡ ಶಕ್ತಿ. ಮೌನವು ನಮ್ಮ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನು ತೋರಿಸುತ್ತದೆ. ಮನೋವಿಜ್ಞಾನದ ಪ್ರಕಾರ ನಾವು ನಮ್ಮ ಗುರಿಗಳ ಬಗ್ಗೆ ಹೆಚ್ಚು ಮಾತನಾಡಿದಾಗ ನಮ್ಮ ಮೆದುಳು ನಾವು ಆ ಗುರಿಯನ್ನು ಈಗಾಗಲೇ ಸಾಧಿಸಿದ್ದೇವೆ ಎಂಬ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ನಮ್ಮಲ್ಲಿ ಆ ಕೆಲಸವನ್ನು ಮಾಡುವ ನಿಜವಾದ ಆಸಕ್ತಿ ಮತ್ತು ಶ್ರಮ ಕಡಿಮೆಯಾಗುತ್ತದೆ. ಇದಕ್ಕೊಂದು ಅತ್ಯುತ್ತಮವಾದ ಉದಾಹರಣೆಯನ್ನು ನಾವು ಗಮನಿಸೋಣ. 1934ನೇ ಇಸವಿಯಲ್ಲಿ ಅಪ್ಟನ್ ಸಿಂಕ್ಲೇರ್ ಎಂಬುವವರು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಗವರ್ನರ್ ಹುದ್ದೆಗೆ ಸ್ಪರ್ಧಿಸಿದ್ದರು. ಚುನಾವಣೆಯ ಸಮಯದಲ್ಲಿ ಅವರು ಒಂದು ವಿಚಿತ್ರವಾದ ಹೆಜ್ಜೆಯನ್ನು ಇಟ್ಟರು. ಗವರ್ನರ್ ಆಫ್ ಕ್ಯಾಲಿಫೋರ್ನಿಯಾ ಮತ್ತು ನಾನು ಬಡತನವನ್ನು ಹೇಗೆ ಕೊನೆಗೊಳಿಸಿದೆ ಎಂಬ ಹೆಸರಿನ ಒಂದು ಸಣ್ಣ ಪುಸ್ತಕವನ್ನು ಅವರು ಪ್ರಕಟಿಸಿದರು. ನಿಮಗೆ ಆಶ್ಚರ್ಯವಾಗಬಹುದು, ಆ ಪುಸ್ತಕದಲ್ಲಿ ಅವರು ತಾವು ಈಗಾಗಲೇ ಗವರ್ನರ್ ಆಗಿ ಆಯ್ಕೆಯಾಗಿದ್ದೇನೆ ಮತ್ತು ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದೇನೆ ಎಂದು ಭೂತಕಾಲದಲ್ಲಿ ಬರೆದಿದ್ದರು. ಅವರು ಜನರನ್ನು ಬಹಳ ಸುಲಭವಾಗಿ ಸೆಳೆಯಬಹುದು ಎಂದು ನಂಬಿದ್ದರು, ಆದರೆ ಅವರ ಈ ಅಹಂಕಾರದ ನಿರ್ಧಾರ ಅವರಿಗೆ ಮುಳುವಾಯಿತು. ತಮ್ಮ ತಂತ್ರಗಳನ್ನು ಮೊದಲೇ ಬಹಿರಂಗಪಡಿಸಿದ ಕಾರಣ ಅವರ ವಿರೋಧಿಗಳಿಗೆ ಇದು ದೊಡ್ಡ ಲಾಭವನ್ನು ಮಾಡಿಕೊಟ್ಟಿತು. ಅಷ್ಟು ಮಾತ್ರವಲ್ಲದೆ ಆ ಪುಸ್ತಕವನ್ನು ಬರೆದ ನಂತರ ಅವರ ಮನಸ್ಸಿನಲ್ಲಿ ತಾನು ಈಗಾಗಲೇ ಗೆದ್ದು ಬಿಟ್ಟಿದ್ದೇನೆ ಎಂಬ ಅಹಂಕಾರ ಮೂಡಿ ಅವರು ಚುನಾವಣೆಯ ಪ್ರಚಾರದ ಬಗ್ಗೆ ಆಸಕ್ತಿ ಕಳೆದುಕೊಂಡರು. ಆ ಪುಸ್ತಕದ ಲಕ್ಷಾಂತರ ಪ್ರತಿಗಳು ಮಾರಾಟವಾದರೂ ಸಹ ಚುನಾವಣೆಯಲ್ಲಿ ಅವರು ಬರೋಬ್ಬರಿ 2,50,000 ಮತಗಳ ಅಂತರದಿಂದ ಹೀನಾಯವಾಗಿ ಸೋತು ಹೋದರು. ತಾವು ಆಡಿದ ಮಾತುಗಳ ಬಲೆಯಲ್ಲಿ ತಾವೇ ಸಿಲುಕಿ ಅವರು ತಮ್ಮ ಗುರಿಯನ್ನು ನಾಶ ಮಾಡಿಕೊಂಡರು. ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಮಾತು ಕಡಿಮೆ ಇರಬೇಕು ಮತ್ತು ಶ್ರಮ ಹೆಚ್ಚು ಇರಬೇಕು. ನೋಡಿ, ನಮ್ಮ ಕೆಲಸದಲ್ಲಿ ನಾವು ಯಶಸ್ಸು ಗಳಿಸಬೇಕಾದರೆ ನಾವು ನಮ್ಮ ನೈಜತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನಾವು ಏನೇ ಮಾಡಿದರೂ ಅದನ್ನು ಕೀರ್ತಿಗಾಗಿ ಅಥವಾ ಹೆಸರು ಮಾಡಲು ಮಾಡಬಾರದು, ಬದಲಾಗಿ ಬೇರೆಯವರ ಬದುಕಿಗೆ ಏನಾದರೂ ಒಳಿತು ಮಾಡಬೇಕು ಎಂಬ ಉದ್ದೇಶದಿಂದ ಮಾಡಬೇಕು. ಇದಕ್ಕೊಂದು ಸುಂದರವಾದ ನಿದರ್ಶನವನ್ನು ಯೋಚನೆ ಮಾಡಿ. ಆಧುನಿಕ ಯುದ್ಧತಂತ್ರದಲ್ಲಿ ಜಾನ್ ಬಾಯ್ಡ್ ಎಂಬ ಮಹಾನ್ ಯುದ್ಧ ವಿಮಾನದ ಪೈಲಟ್ ಬಹಳ ಪ್ರಸಿದ್ಧರಾಗಿದ್ದರು. ಅವರು ಎದುರಾಳಿಗಳನ್ನು ಕೇವಲ 40 ಸೆಕೆಂಡುಗಳ ಒಳಗೆ ಸಂಪೂರ್ಣವಾಗಿ ಸೋಲಿಸುವ ಅಸಾಮಾನ್ಯ ಸಾಮರ್ಥ್ಯವನ್ನು ಹೊಂದಿದ್ದರು. ಇಷ್ಟೆಲ್ಲಾ ಅದ್ಭುತವಾದ ಪ್ರತಿಭೆ ಇದ್ದರೂ ಸಹ ಅವರು ಕರ್ನಲ್ ಹುದ್ದೆಗಿಂತ ಮೇಲಿನ ಯಾವುದೇ ಬಡ್ತಿಯನ್ನು ಪಡೆಯಲಿಲ್ಲ. ಅವರು ಅಮೆರಿಕಾದ ನೆಲ್ಲಿಸ್ ವಾಯುನೆಲೆಯಲ್ಲಿ ಮುಖ್ಯ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು ಮತ್ತು F-15 ಹಾಗೂ F-16 ಯುದ್ಧ ವಿಮಾನಗಳ ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ಗುರಿ ತನಗೆ ದೊಡ್ಡ ಹೆಸರು ಬರಬೇಕು ಎಂಬುದಾಗಿರಲಿಲ್ಲ, ಬದಲಾಗಿ ತನ್ನ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂಬುದಾಗಿತ್ತು. ಅವರು ರಕ್ಷಣಾ ಕಾರ್ಯದರ್ಶಿಯವರಿಗೆ ಎಷ್ಟೋ ಬಾರಿ ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಿದ್ದರು, ಆದರೆ ಎಂದಿಗೂ ಆ ಕೆಲಸಕ್ಕೆ ತನಗೆ ಮನ್ನಣೆ ಸಿಗಬೇಕು ಎಂದು ಬಯಸಲಿಲ್ಲ. ಅವರು ತಮ್ಮ ಸಾಧನೆಗಳ ಬಗ್ಗೆ ಯಾವುದೇ ಪುಸ್ತಕವನ್ನು ಬರೆಯಲಿಲ್ಲ ಅಥವಾ ಯಾವುದೇ ಸೇನಾ ನೆಲೆಗೆ ಅವರ ಹೆಸರನ್ನು ಇಡಲಿಲ್ಲ. ತಮ್ಮ ಕೆಲಸದ ಪ್ರಭಾವ ದೇಶದ ಮೇಲೆ ಎಷ್ಟಿದೆ ಎಂಬುದು ಅವರಿಗೆ ಮುಖ್ಯವಾಗಿತ್ತೇ ಹೊರತು ಅವರ ವೈಯಕ್ತಿಕ ಪ್ರಶಸ್ತಿಗಳಲ್ಲ.
ನಮಗೆ ಇದರಿಂದ ಏನು ಅರ್ಥವಾಗುತ್ತದೆ ಎಂದರೆ, ನಮಗೆ ಸಿಗುವ ಪ್ರಶಸ್ತಿಗಳು ಮತ್ತು ಬಡ್ತಿಗಳು ಮಾತ್ರ ನಮ್ಮ ನಿಜವಾದ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮ ಬದುಕಿನ ಉದ್ದೇಶ ನಮ್ಮ ವೈಯಕ್ತಿಕ ಲಾಭಕ್ಕಿಂತ ಬಹಳ ದೊಡ್ಡದಾಗಿರಬೇಕು. ನಾವು ಅಹಂಕಾರವನ್ನು ಬದಿಗಿಟ್ಟು ನಿಸ್ವಾರ್ಥದಿಂದ ಕೆಲಸ ಮಾಡಿದಾಗ ಮಾತ್ರ ಅಸಾಮಾನ್ಯವಾದ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ಗಮನಿಸಿ, ನಾವು ಜೀವನದಲ್ಲಿ ಯಾವಾಗಲೂ ಒಬ್ಬ ವಿದ್ಯಾರ್ಥಿಯಾಗಿರಬೇಕು. ವಿದ್ಯಾರ್ಥಿಯ ಮುಖ್ಯ ಉದ್ದೇಶವೇ ನಿರಂತರವಾಗಿ ಕಲಿಯುವುದು ಮತ್ತು ಬೆಳೆಯುವುದು. ನಾವು ಜೀವನದ ಪ್ರತಿಯೊಂದು ಹಂತದಲ್ಲೂ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಅನೇಕ ಬಾರಿ ನಾವು ಸ್ವಲ್ಪ ಯಶಸ್ಸನ್ನು ಕಂಡ ತಕ್ಷಣ ನಮಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರಕ್ಕೆ ಒಳಗಾಗುತ್ತೇವೆ. ಆದರೆ ಈ ಯೋಚನೆ ನಮ್ಮ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಿಜವಾದ ಬೆಳವಣಿಗೆ ಎಂದರೆ ನಮ್ಮ ಗುರುಗಳು ಮತ್ತು ಮಾರ್ಗದರ್ಶಕರಿಂದ ಸೂಕ್ತವಾದ ಸಲಹೆಗಳನ್ನು ಕೇಳಿ ಪಡೆಯುವುದು ಮತ್ತು ಆ ಕಲಿಕೆಯ ಪ್ರಕ್ರಿಯೆ ಎಷ್ಟೇ ಕಷ್ಟವಾದರೂ ಅದನ್ನು ದೂರುಗಳಿಲ್ಲದೆ ಒಪ್ಪಿಕೊಳ್ಳುವುದು. ಯಾವ ದಿನ ನಾವು ನಮಗೆ ಕಲಿಯಲು ಇನ್ನೇನೂ ಬಾಕಿ ಉಳಿದಿಲ್ಲ ಎಂದು ಭಾವಿಸುತ್ತೇವೆಯೋ ಅಂದೇ ನಮ್ಮ ಸಾಧನೆಯ ಹಾದಿ ಕೊನೆಗೊಳ್ಳುತ್ತದೆ. ನಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ನಾವು ನಿರಂತರವಾಗಿ ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಕಿರ್ಕ್ ಹ್ಯಾಮೆಟ್ ಎಂಬ ಅತ್ಯಂತ ಪ್ರಸಿದ್ಧ ಗಿಟಾರ್ ವಾದಕನ ಕಥೆಯನ್ನು ಒಮ್ಮೆ ತಿಳಿದುಕೊಳ್ಳೋಣ ಬನ್ನಿ. ಅವರು ಕೇವಲ 20 ವರ್ಷದ ಯುವಕನಾಗಿದ್ದಾಗಲೇ ಮೆಟಾಲಿಕಾ ಎಂಬ ಜಗತ್ಪ್ರಸಿದ್ಧ ಸಂಗೀತ ತಂಡಕ್ಕೆ ಮುಖ್ಯ ಗಿಟಾರ್ ವಾದಕನಾಗಿ ಆಯ್ಕೆಯಾಗಿದ್ದರು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಂತಹ ದೊಡ್ಡ ಮಟ್ಟದ ಖ್ಯಾತಿ ಸಿಕ್ಕರೂ ಸಹ ಅವರಲ್ಲಿ ಚೂರು ಕೂಡ ಅಹಂಕಾರ ಇರಲಿಲ್ಲ. ತಾನು ಇನ್ನೂ ಬಹಳಷ್ಟು ಕಲಿಯಬೇಕಾಗಿದೆ ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಅವರು ಜೋ ಸ್ಯಾಟ್ರಿಯಾನಿ ಎಂಬ ಅದ್ಭುತ ಗುರುವಿನ ಬಳಿ ಹೋಗಿ ವಿದ್ಯಾರ್ಥಿಯಾದರು. ಜೋ ಅವರ ಸಂಗೀತ ಶೈಲಿ ಕಿರ್ಕ್ ಅವರ ಶೈಲಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಆದರೂ ಕಿರ್ಕ್ ಹೊಸತನ್ನು ಕಲಿಯುವ ಹಂಬಲದಿಂದ ಅವರನ್ನು ಗುರುವನ್ನಾಗಿ ಸ್ವೀಕರಿಸಿದರು. ಜೋ ಅವರು ಕಿರ್ಕ್ ಅವರಲ್ಲಿದ್ದ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಸಹಾಯ ಮಾಡಿದರು. ಕಿರ್ಕ್ ಅವರು ಪ್ರತಿಯೊಂದು ಪಾಠವನ್ನು ಬಹಳ ಶ್ರದ್ಧೆಯಿಂದ ಕಲಿತುಕೊಂಡರು. ಸತತ 2 ವರ್ಷಗಳ ಕಾಲ ಅವರು ತಮ್ಮ ಗುರುವಿನ ಪ್ರತಿಯೊಂದು ವಿಮರ್ಶೆಯನ್ನು ಬಹಳ ಸಕಾರಾತ್ಮಕವಾಗಿ ತೆಗೆದುಕೊಂಡು ತಮ್ಮ ಕೌಶಲ್ಯವನ್ನು ನಿರಂತರವಾಗಿ ಉತ್ತಮಪಡಿಸಿಕೊಂಡರು. ಇದರ ಪರಿಣಾಮವಾಗಿ ಅವರು ಜಗತ್ತಿನ ಅತಿ ಶ್ರೇಷ್ಠ ಗಿಟಾರ್ ವಾದಕರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದರು. ಅವರು ಇದನ್ನು ಹೇಗೆ ಸಾಧಿಸಿದರೂ ಯೋಚನೆ ಮಾಡಿ. ಅವರು ತಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ತನ್ನಿಗಿಂತ ಹೆಚ್ಚು ತಿಳಿದಿರುವ ಬೇರೊಬ್ಬ ವ್ಯಕ್ತಿಯಿಂದ ವಿದ್ಯೆಯನ್ನು ಕಲಿಯುವ ವಿನಯವನ್ನು ಪ್ರದರ್ಶಿಸಿದರು. ಒಂದು ವೇಳೆ ಅವರಿಗೆ ತಾನು ಪ್ರಸಿದ್ಧ ವ್ಯಕ್ತಿ ಎಂಬ ಅಹಂಕಾರ ಇದ್ದಿದ್ದರೆ ಅವರು ಎಂದಿಗೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ನಾವು ಕೆಲಸ ಮಾಡುವಾಗ ಒಬ್ಬ ನುರಿತ ತಜ್ಞನಂತೆ ಮಾಡಬೇಕು, ಆದರೆ ಕಲಿಯುವಾಗ ಒಬ್ಬ ವಿನಯಶೀಲ ವಿದ್ಯಾರ್ಥಿಯಂತೆ ಇರಬೇಕು. ನೋಡಿ, ನಮ್ಮ ಜೀವನದಲ್ಲಿ ಬರುವ ಅತಿ ಮುಂಚಿತವಾದ ಹೆಮ್ಮೆ ಬಹಳ ಅಪಾಯಕಾರಿಯಾದದ್ದು. ತಾನು ಬೇರೆ ಎಲ್ಲರಿಗಿಂತ ಶ್ರೇಷ್ಠ ಎಂಬ ಭಾವನೆ ನಮ್ಮ ಗುರಿಗಳನ್ನು ತಲುಪಲು ಇರುವ ಅತಿ ದೊಡ್ಡ ಅಡೆತಡೆಯಾಗಿದೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಬದುಕಿನಲ್ಲಿ ನಡೆದ ಒಂದು ಘಟನೆಯನ್ನು ಗಮನಿಸಿ. ಅವರಿಗೆ 18 ವರ್ಷ ವಯಸ್ಸಾಗಿದ್ದಾಗ ಅವರು 7 ತಿಂಗಳ ಕಾಲ ಬೇರೆ ಊರಿನಲ್ಲಿದ್ದು ಸ್ವಲ್ಪ ಹಣವನ್ನು ಸಂಪಾದಿಸಿಕೊಂಡು ತಮ್ಮ ಊರಾದ ಬೋಸ್ಟನ್ ನಗರಕ್ಕೆ ಹಿಂದಿರುಗಿದ್ದರು. ಅವರು ಹೊಸ ಸೂಟು ಧರಿಸಿ ಕೈಗೊಂದು ಗಡಿಯಾರ ಕಟ್ಟಿಕೊಂಡು ಬಹಳ ಅಹಂಕಾರದಿಂದ ತಮ್ಮ ಕುಟುಂಬದವರು ಮತ್ತು ಊರಿನವರ ಮುಂದೆ ತಮ್ಮ ಯಶಸ್ಸಿನ ಬಗ್ಗೆ ಕೊಚ್ಚಿಕೊಳ್ಳುತ್ತಿದ್ದರು. ಒಂದು ದಿನ ಅವರು ಕಾಟನ್ ಮ್ಯಾಥರ್ ಎಂಬ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡುತ್ತಾ ನಡೆದುಕೊಂಡು ಹೋಗುತ್ತಿದ್ದರು. ಹಾಗೆ ಹೋಗುವಾಗ ಮುಂದಿದ್ದ ಕಟ್ಟಡದ ಮೇಲ್ಛಾವಣಿಯ ಮರದ ದಿಮ್ಮಿ ಸ್ವಲ್ಪ ತಗ್ಗಿನಲ್ಲಿತ್ತು. ಅದನ್ನು ನೋಡಿದ ಮ್ಯಾಥರ್ ಅವರು ತಲೆ ತಗ್ಗಿಸಿ ನಡೆಯಿರಿ ಎಂದು ಫ್ರಾಂಕ್ಲಿನ್ ಅವರಿಗೆ ಎಚ್ಚರಿಕೆ ನೀಡಿದರು. ಆದರೆ ತಮ್ಮದೇ ಅಹಂಕಾರದ ಮಾತಿನ ಮಂಪರಿನಲ್ಲಿದ್ದ ಫ್ರಾಂಕ್ಲಿನ್ ಆ ಮಾತನ್ನು ಕೇಳದೆ ಆ ಮರದ ದಿಮ್ಮಿಗೆ ತಮ್ಮ ತಲೆಯನ್ನು ಜೋರಾಗಿ ಚಚ್ಚಿಕೊಂಡರು. ಆಗ ಮ್ಯಾಥರ್ ಅವರು ನಗುತ್ತಾ, ನಿಮ್ಮ ತಲೆ ತುಂಬಾ ಎತ್ತರಕ್ಕೆ ಬೆಳೆದಿದೆ, ಹಾಗಾಗಿ ಅದು ಪೆಟ್ಟು ತಿನ್ನುವುದು ಖಂಡಿತ ಎಂದು ಮಾರ್ಮಿಕವಾಗಿ ಹೇಳಿದರು. ಈ ಒಂದು ಸಣ್ಣ ಘಟನೆ ಫ್ರಾಂಕ್ಲಿನ್ ಅವರ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಅಹಂಕಾರ ತನ್ನನ್ನು ಹೇಗೆ ಆಳುತ್ತಿದೆ ಎಂಬುದನ್ನು ಅವರು ಅರಿತುಕೊಂಡು ವಿನಯಶೀಲರಾಗಲು ನಿರ್ಧರಿಸಿದರು. ನಾವು ಅಹಂಕಾರದಿಂದ ಎತ್ತರಕ್ಕೆ ಹಾರಿದಾಗ ಬದುಕು ನಮ್ಮನ್ನು ನೆಲಕ್ಕೆ ಅಪ್ಪಳಿಸುವಂತೆ ಮಾಡುತ್ತದೆ ಎಂಬುದನ್ನು ನಾವು ಸದಾ ನೆನಪಿಟ್ಟುಕೊಳ್ಳಬೇಕು. ನಾವು ಯಾವುದೇ ಹೊಸ ಕೆಲಸವನ್ನು ಅಥವಾ ವ್ಯವಹಾರವನ್ನು ಶುರು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿಯೇ ಒಂದು ಸುಂದರವಾದ ಕಾಲ್ಪನಿಕ ಕಥೆಯನ್ನು ಹೆಣೆಯಲು ಶುರು ಮಾಡುತ್ತೇವೆ. ಆ ಕೆಲಸ ಮುಂದೆ ಹೇಗೆ ಯಶಸ್ವಿಯಾಗುತ್ತದೆ ಮತ್ತು ನಮಗೆ ಎಷ್ಟು ಲಾಭ ಬರುತ್ತದೆ ಎಂದು ಕನಸು ಕಾಣುತ್ತೇವೆ. ಆದರೆ ಈ ಕಾಲ್ಪನಿಕ ಕಥೆಗಳು ನಮ್ಮ ಅಹಂಕಾರವನ್ನು ಹೆಚ್ಚಿಸಿ ನಾವು ನಿಜವಾದ ಶ್ರಮ ಹಾಕುವುದನ್ನು ತಡೆಯುತ್ತವೆ. ಬಿಲ್ ವಾಲ್ಶ್ ಎಂಬ ಪ್ರಸಿದ್ಧ ಫುಟ್ಬಾಲ್ ತರಬೇತುದಾರನ ಉದಾಹರಣೆಯನ್ನು ನೋಡಿ. ಅವರು ಕೇವಲ 3 ವರ್ಷಗಳ ಅವಧಿಯಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿದ್ದ ಫುಟ್ಬಾಲ್ ತಂಡವನ್ನು ಸೂಪರ್ ಬಾಲ್ ಚಾಂಪಿಯನ್ ಆಗಿ ಪರಿವರ್ತನೆ ಮಾಡಿದರು. ಅವರು ಕೇವಲ ಆಟದ ಮೈದಾನದಲ್ಲಿ ಮಾತ್ರವಲ್ಲದೆ ಮೈದಾನದ ಹೊರಗೂ ಆಟಗಾರರಲ್ಲಿ ಅಪಾರವಾದ ಶಿಸ್ತನ್ನು ಬೆಳೆಸಿದ್ದರು.
ಆಟಗಾರರು ತಮ್ಮ ಬಟ್ಟೆ ಬದಲಾಯಿಸುವ ಕೋಣೆಯನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ಕೆಟ್ಟ ಪದಗಳನ್ನು ಬಳಸಬಾರದು ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದ್ದರು. ಪತ್ರಿಕೆಗಳು ಬಿಲ್ ವಾಲ್ಶ್ ಅವರನ್ನು ಒಬ್ಬ ಅಪ್ರತಿಮ ಮೇಧಾವಿ ಎಂದು ಕೊಂಡಾಡಲು ಶುರು ಮಾಡಿದವು. ಆದರೆ ವಾಲ್ಶ್ ಅವರು ಆ ಯಾವುದೇ ಹೊಗಳಿಕೆಗಳಿಗೆ ತಲೆಕೆಡಿಸಿಕೊಳ್ಳಲಿಲ್ಲ, ಏಕೆಂದರೆ ಈ ಹೊಗಳಿಕೆಗಳು ತನ್ನಲ್ಲಿ ಅಹಂಕಾರವನ್ನು ಹುಟ್ಟುಹಾಕುತ್ತವೆ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಆದರೆ ದುರದೃಷ್ಟವಶಾತ್ ಅವರ ತಂಡದ ಆಟಗಾರರು ಈ ಹೊಗಳಿಕೆಗಳಿಗೆ ಮರುಳಾದರು. ಅವರು ತಾವೇ ಶ್ರೇಷ್ಠರು ಎಂಬ ಅಹಂಕಾರಕ್ಕೆ ಒಳಗಾದರು ಮತ್ತು ಅವರ ಶ್ರಮ ಕಡಿಮೆಯಾಗುತ್ತಾ ಬಂತು. ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಯಿತು ಎಂದರೆ ಆ ತಂಡವು 22 ಪಂದ್ಯಗಳ ಪೈಕಿ ಬರೋಬ್ಬರಿ 12 ಪಂದ್ಯಗಳನ್ನು ಸೋತುಹೋಯಿತು. ಇದು ಅಹಂಕಾರದ ಅತಿ ದೊಡ್ಡ ದುರಂತ. ನಮ್ಮ ಮನಸ್ಸಿನಲ್ಲಿ ಕಾಲ್ಪನಿಕ ಯಶಸ್ಸಿನ ಕಥೆಗಳು ತುಂಬಿಕೊಂಡಾಗ ನಮ್ಮ ಕೆಲಸದ ಗುಣಮಟ್ಟ ಕುಸಿಯುತ್ತದೆ. ನಾವು ನಮ್ಮ ಬಗ್ಗೆ ನಾವೇ ಹೆಚ್ಚು ಮಾತನಾಡಿಕೊಳ್ಳುವುದು ನಮ್ಮನ್ನು ದುರಹಂಕಾರಿಗಳನ್ನಾಗಿ ಮಾಡುತ್ತದೆ. ಹಾಗಾಗಿ ನಾವು ಕಾಲ್ಪನಿಕ ಕಥೆಗಳನ್ನು ಕಟ್ಟುವುದನ್ನು ಬಿಟ್ಟು ಕೇವಲ ನಮ್ಮ ಕೆಲಸದ ಕಡೆಗೆ ಮಾತ್ರ ಗಮನಹರಿಸಬೇಕು. ನಮಗೆ ನಿಜವಾಗಿ ಏನು ಮುಖ್ಯ ಎಂಬುದನ್ನು ನಾವು ಅರಿತುಕೊಳ್ಳುವುದು ಅತಿ ಅವಶ್ಯಕ. ಮನುಷ್ಯನ ಸಹಜ ಗುಣ ಎಂದರೆ ತನ್ನ ಬಳಿ ಇರುವುದರ ಬಗ್ಗೆ ತೃಪ್ತಿಪಡದೆ ಬೇರೆಯವರ ಬಳಿ ಇರುವುದನ್ನು ನೋಡಿ ಆಸೆಪಡುವುದು. ನಾವು ನಮ್ಮ ಗುರಿಯನ್ನು ತಲುಪಿದ ಮೇಲೆ ನಮಗೆ ಅಹಂಕಾರ ಬಂದು ನಮಗೆ ಅವಶ್ಯಕತೆ ಇಲ್ಲದ ಅವಕಾಶಗಳನ್ನು ಕೂಡ ನಾವು ಒಪ್ಪಿಕೊಳ್ಳಲು ಶುರು ಮಾಡುತ್ತೇವೆ. ಇದರಿಂದಾಗಿ ನಾವು ನಮ್ಮ ಮೂಲ ಗುರಿಯಿಂದಲೇ ದೂರವಾಗಿ ಬಿಡುತ್ತೇವೆ. ಯುಲಿಸಸ್ ಎಸ್ ಗ್ರಾಂಟ್ ಅವರ ಕಥೆ ನಮಗೆ ಈ ಪಾಠವನ್ನು ಬಹಳ ಚೆನ್ನಾಗಿ ಕಲಿಸಿಕೊಡುತ್ತದೆ. ಅಮೆರಿಕಾದ ಅಂತರ್ಯುದ್ಧದ ನಂತರ ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು. ಅವರಿಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಮತ್ತು ಸೇನೆಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಿದ್ದರು. ಆದರೆ ಬೇರೆಯವರ ಮೇಲಿನ ಪೈಪೋಟಿಗಾಗಿ ಅವರು ಅಮೆರಿಕಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತು ಗೆದ್ದರು. ಆದರೆ ಅವರ ಅಧ್ಯಕ್ಷತೆಯ ಕಾಲವು ಅಮೆರಿಕಾದ ಇತಿಹಾಸದಲ್ಲಿಯೇ ಅತ್ಯಂತ ಭ್ರಷ್ಟ ಆಡಳಿತ ಎಂದು ಹೆಸರು ಪಡೆಯಿತು. 2 ಅವಧಿಗಳ ನಂತರ ಅವರು ತಮ್ಮ ಹಣಕಾಸಿನ ಭದ್ರತೆಗಾಗಿ ಫರ್ಡಿನ್ಯಾಂಡ್ ವಾರ್ಡ್ ಎಂಬುವವರ ಜೊತೆ ಸೇರಿ ತಮ್ಮ ಬಳಿ ಇದ್ದ ಎಲ್ಲಾ ಹಣವನ್ನು ಒಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರು. ಆದರೆ ಆ ವಾರ್ಡ್ ಎಂಬ ವ್ಯಕ್ತಿ ಗ್ರಾಂಟ್ ಅವರಿಗೆ ಮೋಸ ಮಾಡಿ ಅವರ ಎಲ್ಲಾ ಹಣವನ್ನು ಕಬಳಿಸಿದನು. ಶ್ರೀಮಂತ ವ್ಯಾಪಾರಿಗಳ ಜೊತೆ ಪೈಪೋಟಿ ಮಾಡಲು ಹೋಗಿ ಗ್ರಾಂಟ್ ಅವರು ಬೀದಿಗೆ ಬಂದರು. ಕೊನೆಗೆ ಅವರು ತಮ್ಮ ಸಾಲವನ್ನು ತೀರಿಸಲು ತಮ್ಮ ಯುದ್ಧದ ಸ್ಮರಣಿಕೆಗಳನ್ನು ಸಹ ಅಡಮಾನ ಇಡಬೇಕಾಯಿತು. ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಗಂಟಲಿನ ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಾ ತಮ್ಮ ಕುಟುಂಬವನ್ನು ಸಾಕಲು ಅವರು ತಮ್ಮ ಆತ್ಮಕಥೆಯನ್ನು ಬರೆಯಬೇಕಾದ ಪರಿಸ್ಥಿತಿ ಬಂತು. ಕೇವಲ ಬೇರೆಯವರಿಗೆ ತಮ್ಮನ್ನು ತಾವು ಸಾಬೀತುಪಡಿಸುವ ಅಹಂಕಾರದಿಂದಾಗಿ ಅವರು ಎಲ್ಲವನ್ನೂ ಕಳೆದುಕೊಂಡರು. ಹಾಗಾಗಿ ಬೇರೆಯವರು ಏನನ್ನು ಹೊಂದಿದ್ದಾರೆ ಎಂಬುದರ ಕಡೆಗೆ ಗಮನ ಕೊಡದೆ ನಮಗೆ ಏನು ಬೇಕು ಎಂಬುದರ ಕಡೆಗೆ ಮಾತ್ರ ನಾವು ಗಮನ ಕೊಡಬೇಕು. ನಮ್ಮ ಬದುಕಿನಲ್ಲಿ ಸೋಲು ಎಂಬುದು ಸಹಜವಾಗಿ ಬರುವ ಒಂದು ಭಾಗ. ಆದರೆ ಆ ಸೋಲಿನಿಂದ ನಾವು ಕುಗ್ಗಿ ಹೋಗಬಾರದು. ಲೇಖಕರು ಹೇಳುವ ಹಾಗೆ ನಮ್ಮ ಬದುಕಿನಲ್ಲಿ 2 ರೀತಿಯ ಸಮಯವಿರುತ್ತದೆ, ಒಂದು ಸತ್ತ ಸಮಯ ಮತ್ತು ಇನ್ನೊಂದು ಜೀವಂತ ಸಮಯ. ನಾವು ಸುಮ್ಮನೆ ಕಾಲಹರಣ ಮಾಡುವುದು ಸತ್ತ ಸಮಯವಾದರೆ, ನಾವು ಹೊಸ ವಿಷಯಗಳನ್ನು ಕಲಿಯುತ್ತಾ ನಮ್ಮನ್ನು ನಾವು ಉತ್ತಮಪಡಿಸಿಕೊಳ್ಳುವುದು ಜೀವಂತ ಸಮಯ. ಜಗತ್ಪ್ರಸಿದ್ಧ ವ್ಯಕ್ತಿಯಾದ ಮಾಲ್ಕಮ್ ಎಕ್ಸ್ ಅವರ ಕಥೆ ನಮಗೆ ಒಂದು ಅದ್ಭುತವಾದ ಸ್ಫೂರ್ತಿಯನ್ನು ನೀಡುತ್ತದೆ. ಡೆಟ್ರಾಯ್ಟ್ ರೆಡ್ ಎಂದು ಕರೆಯಲ್ಪಡುತ್ತಿದ್ದ ಯುವಕ ಮಾಲ್ಕಮ್ ಅತಿ ದೊಡ್ಡ ರೌಡಿಯಾಗಿದ್ದನು. ಮಾದಕ ವಸ್ತುಗಳ ಮಾರಾಟದಿಂದ ಹಿಡಿದು ಕೊಲೆಯವರೆಗೂ ಎಲ್ಲಾ ರೀತಿಯ ಅಪರಾಧಗಳನ್ನು ಅವನು ಮಾಡುತ್ತಿದ್ದನು. ಅವನಿಗೆ ಸಾವು ಎಂದರೆ ಭಯವೇ ಇರಲಿಲ್ಲ. ತನ್ನ 21ನೇ ವಯಸ್ಸಿನಲ್ಲಿ ಅವನು ಬಂಧಿತನಾಗಿ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಗುರಿಯಾದನು. ಆ ಸಣ್ಣ ಜೈಲಿನ ಕೋಣೆಯಲ್ಲಿ ಅವನು ತನ್ನ 10 ವರ್ಷಗಳ ಭವಿಷ್ಯವನ್ನು ನೆನೆದು ಕಣ್ಣೀರು ಹಾಕಬಹುದಿತ್ತು, ಆದರೆ ಅವನು ಹಾಗೆ ಮಾಡಲಿಲ್ಲ. ಜೈಲಿನಲ್ಲಿದ್ದ ಗ್ರಂಥಾಲಯದ ಪುಸ್ತಕಗಳನ್ನು ಓದಲು ಅವನು ಶುರು ಮಾಡಿದನು. ತತ್ವಶಾಸ್ತ್ರ, ಧರ್ಮ ಮತ್ತು ಇತಿಹಾಸದ ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡಿ ತನ್ನನ್ನು ತಾನೇ ಸಂಪೂರ್ಣವಾಗಿ ಬದಲಾಯಿಸಿಕೊಂಡನು. ಅವನು ತನ್ನ ಜೈಲಿನ ಸಮಯವನ್ನು ಸತ್ತ ಸಮಯವಾಗಿ ಕಳೆಯದೆ ಜೀವಂತ ಸಮಯವಾಗಿ ಪರಿವರ್ತಿಸಿಕೊಂಡನು. ಜೈಲಿನಿಂದ ಹೊರಬರುವ ಹೊತ್ತಿಗೆ ಆತ ಒಬ್ಬ ಅತ್ಯುತ್ತಮ ಮಾನವ ಹಕ್ಕುಗಳ ಹೋರಾಟಗಾರನಾಗಿ ಹೊರಬಂದು ಇಡೀ ಜಗತ್ತಿಗೆ ಮಾದರಿಯಾದನು. ನಮಗೆ ಬದಲಾಗಬೇಕು ಎಂಬ ಇಚ್ಛಾಶಕ್ತಿ ಇದ್ದರೆ ಯಾವುದೇ ಸಮಯವಾದರೂ ಅದು ಸರಿಯಾದ ಸಮಯವೇ ಆಗಿರುತ್ತದೆ. ನಾವು ಸೋತಾಗ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ ಮತ್ತು ನಾವು ಆ ಸೋಲನ್ನು ಮುಚ್ಚಿಡಲು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಇದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಜಾನ್ ಡೆಲೋರಿಯನ್ ಎಂಬ ಪ್ರಸಿದ್ಧ ಕಾರು ತಯಾರಕ ತನ್ನ ವ್ಯವಹಾರದಲ್ಲಿ ನಷ್ಟ ಉಂಟಾದಾಗ ಅದನ್ನು ಒಪ್ಪಿಕೊಳ್ಳುವ ಬದಲು ಒಂದು ಅಡ್ಡದಾರಿಯನ್ನು ಹಿಡಿದನು. ಆತ ತನ್ನ ಕಂಪನಿಯನ್ನು ಉಳಿಸಿಕೊಳ್ಳಲು $60 ಮಿಲಿಯನ್ ಬೆಲೆ ಬಾಳುವ 220 ಪೌಂಡ್ ಕೊಕೇನ್ ಮಾದಕ ವಸ್ತುವಿನ ವ್ಯವಹಾರದಲ್ಲಿ ತೊಡಗಿದನು. ಇದರ ಪರಿಣಾಮವಾಗಿ ಆತ ಬಂಧಿತನಾಗಿ ಇಡೀ ಸಮಾಜದ ಮುಂದೆ ತಲೆತಗ್ಗಿಸುವಂತಾಯಿತು. ತನ್ನ ಅಹಂಕಾರದಿಂದಾಗಿ ಆತ ತನ್ನ ಅವನತಿಯನ್ನು ತಾನೇ ತಂದುಕೊಂಡನು. ಅವನು ತನ್ನ ನಷ್ಟವನ್ನು ಒಪ್ಪಿಕೊಂಡು ವಿನಯದಿಂದ ವರ್ತಿಸಿದ್ದರೆ ಆತನ ಬದುಕು ಬೇರೆಯದೇ ಆಗಿರುತ್ತಿತ್ತು. ಸೋಲು ಎಂಬುದು ನಾಚಿಕೆ ಪಡುವ ವಿಚಾರವಲ್ಲ, ಬದಲಾಗಿ ಅದು ನಾವು ಕಲಿಯಬೇಕಾದ ಒಂದು ಹೊಸ ಪಾಠ.
ಬದುಕಿನಲ್ಲಿ ಅನೇಕ ಬಾರಿ ನಾವು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ನಮಗೆ ಸಿಗಬೇಕಾದ ಮನ್ನಣೆ ಸಿಗುವುದಿಲ್ಲ ಮತ್ತು ಬೇರೆಯವರು ನಮ್ಮ ಶ್ರಮದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಅಹಂಕಾರ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಬೆಲಿಸಾರಿಯಸ್ ಎಂಬ ಇತಿಹಾಸದ ಮಹಾನ್ ಸೇನಾಧಿಪತಿಯ ಕಥೆಯನ್ನು ಗಮನಿಸಿ. ಅವರು ಬೈಜಾಂಟೈನ್ ಸಾಮ್ರಾಜ್ಯಕ್ಕಾಗಿ ಅನೇಕ ಯುದ್ಧಗಳನ್ನು ಮಾಡಿ ರೋಮ್ ನಗರವನ್ನು ಗೆದ್ದುಕೊಟ್ಟರು. ಆದರೆ ಅವರ ಜನಪ್ರಿಯತೆಯನ್ನು ನೋಡಿ ಅಸೂಯಪಟ್ಟ ರಾಜ ಜಸ್ಟೀನಿಯನ್ ಅವರ ಎಲ್ಲಾ ಆಸ್ತಿ ಮತ್ತು ಬಿರುದುಗಳನ್ನು ಕಿತ್ತುಕೊಂಡನು. ಅಷ್ಟಕ್ಕೆ ಸುಮ್ಮನಾಗದ ಆ ರಾಜ ಬೆಲಿಸಾರಿಯಸ್ ಅವರ 2 ಕಣ್ಣುಗಳನ್ನು ಕುರುಡು ಮಾಡಿ ಅವರನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡಿದನು. ಇಷ್ಟೆಲ್ಲ ಅನ್ಯಾಯವಾದರೂ ಬೆಲಿಸಾರಿಯಸ್ ಎಂದಿಗೂ ದೂರು ಹೇಳಲಿಲ್ಲ ಅಥವಾ ತನ್ನ ಅಹಂಕಾರಕ್ಕೆ ಜಾಗ ಕೊಡಲಿಲ್ಲ. ತನ್ನ ದೇಶದ ಸೇವೆ ಮಾಡುವುದು ತನ್ನ ಕರ್ತವ್ಯ ಎಂದು ಅವರು ನಂಬಿದ್ದರು ಮತ್ತು ಅದಕ್ಕಾಗಿ ಅವರು ಯಾವುದೇ ಪ್ರಶಸ್ತಿಯನ್ನು ನಿರೀಕ್ಷಿಸಿರಲಿಲ್ಲ. ಜನ ತನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಅವರ ನಿಯಂತ್ರಣದಲ್ಲಿ ಇಲ್ಲ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಕಷ್ಟದ ಸಮಯದಲ್ಲೂ ಅವರು ತಮ್ಮ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡಲಿಲ್ಲ. ಇದು ನಮಗೆ ಏನು ಕಲಿಸುತ್ತದೆ ಎಂದರೆ, ನಮ್ಮ ಶ್ರಮ ಮತ್ತು ನಮ್ಮ ಕೆಲಸದ ಮೇಲಿನ ಶ್ರದ್ಧೆ ಮಾತ್ರ ನಮ್ಮ ಕೈಯಲ್ಲಿದೆ ಹೊರತು ಅದರ ಫಲಿತಾಂಶವಲ್ಲ. ನಾವು ನಮ್ಮ ಗುರಿಗಳನ್ನು ಸಾಧಿಸುವ ಮುನ್ನವೇ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡಿದರೆ ನಾವು ನಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಎಂಬುದನ್ನು ತಿಳಿದುಕೊಂಡೆವು. ಯಶಸ್ಸು ಸಿಕ್ಕಾಗ ಬರುವ ಅಹಂಕಾರವೇ ನಮ್ಮ ಅವನತಿಗೆ ಕಾರಣವಾಗುತ್ತದೆ. ನಾವು ಜೀವನದಲ್ಲಿ ಯಾವಾಗಲೂ ಒಬ್ಬ ವಿದ್ಯಾರ್ಥಿಯಾಗಿ ಕಲಿಯುತ್ತಲೇ ಇರಬೇಕು, ಏಕೆಂದರೆ ಕಲಿಕೆಗೆ ಯಾವುದೇ ಮಿತಿಯಿಲ್ಲ. ನಮ್ಮ ಮನಸ್ಸಿನಲ್ಲಿ ಸುಳ್ಳು ಯಶಸ್ಸಿನ ಕಥೆಗಳನ್ನು ಕಟ್ಟಿ ಅಹಂಕಾರ ಪಡುವುದನ್ನು ಬಿಟ್ಟು ಬಿಡೋಣ. ಸೋಲನ್ನು ಕಂಡು ನಾಚಿಕೆ ಪಡುವುದನ್ನು ಬಿಟ್ಟು ಅದರಿಂದ ಪಾಠ ಕಲಿಯೋಣ. ನಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ನಮ್ಮ ಬದುಕಿನ ಹಾದಿ ತಾನಾಗಿಯೇ ಸುಗಮವಾಗುತ್ತದೆ. ವಿನಯ ಮತ್ತು ನಿರಂತರ ಕಲಿಕೆಯ ಮೂಲಕ ನಾವೆಲ್ಲರೂ ನೈಜ ಯಶಸ್ಸನ್ನು ಪಡೆಯೋಣ. ಒಂದು ಸುಂದರವಾದ ಮೌನ ನಮ್ಮೊಳಗೆ ಇಳಿಯುವ ಸಮಯ ಇದು. ಈ ವಿಚಾರಗಳು ನಿಮ್ಮೊಳಗೆ ಆಳವಾಗಿ ಇಳಿಯಲಿ. ನಿಮ್ಮ ಮುಂದಿನ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಬದುಕನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ. ಆಡಿಯೋ ಇನ್ಸೈಟ್ಸ್ನ ಈ ಪಯಣದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.